ಡ್ರೋನ್ ಪ್ರತಾಪ್ ಹತ್ರ ಮಾತಾಡಿದಾರೆ ಹೋಗಿ ಈ ತರ ಆಗಿದೆಯಪ್ಪ ನೀನು ಸಾರಿ ಏನಾದ್ರು ಕೇಳ್ತೀಯ ಅವ್ನು ಒಪ್ಕೊಂಡು ಕಡಿಗಿಲ್ಲ. ನಾಳೆ ಯಾಕಪ್ಪ ನೀವು ಅವಕಾಶ ಮಾಡಿಕೊಟ್ಟಿಲ್ಲ, FIR ಕಾಪಿ ತಂದು ಕೊಡಿ, ಚಾರ್ಜ್ ತಂದು ಕೊಡಿ, ನಾಳೆ ನಮಗೆ ಉಲ್ಟಾ ಹೊಡಿಯುತ್ತೆ. ಅದು ಗೌರ್ಮೆಂಟ್ ಎಂಪ್ಲಾಯಿ ವಿಲ್ ಬಿ ಟೇಕನ್ ಟಾಸ್ಕ್. ಒಂದೇ ಸತ್ತಷ್ಟು ನಮ್ಗೆ ದುಃಖ ಆಗಿದೆ, ಬಿಕಾಸ್ ಅರ್ಜುನ ನನ್ನ ಕಾಪಾಡಿದ್ದ. ಇದಾದ್ಮೇಲೆ ಏನು ಮಾಡಿರ್ಬೋದು, ಇಷ್ಟು ಇಸ್ ಸಾಕು, ದಿಸ್ ಈಸ್ ಟೆಲಿಂಗ್ ಟು ಯು ಓನ್ಲಿ ಎವಿಡೆನ್ಸಸ್. ನನಗೆ ಅವನ್ನೆಲ್ಲ ಎಸ್ಕೇಪ್ ಆದ. ಮಧು ಅನ್ನೋರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಲೀಗಲ್ ನೋಟಿಸ್ ಬಂದಿತ್ತಾ, ಅವ್ರು ಲೀಗಲ್ ನೋಟಿಸ್ ನೋಡಿ ನಗು ಬರುತ್ತೆ ನನಗೆ. ಉಡಾಲ್ ಪವ್ಯ ಕಳಿಸಿಲ್ಲ, ಆಮೇಲೆ ವಸಂತ ಅವ್ರಿಗೂ ಮಾತಾಡಿಲ್ಲ, ದಿವ್ಯ ವಸಂತ ಮಾತಾಡಿಲ್ಲ, ಅವ್ರಿಗೆ ಕಳಿಸಿಲ್ಲ. ಸರ್ ನಮಸ್ತೆ. ನಮಸ್ತೆ. ಎಸ್ ಸರ್, ನಾನು ಆ್ಯಕ್ಚುಲಿ ನನ್ನ ಇಂಟ್ರೊಡಕ್ಷನಲ್ಲೇ ಹೇಳಿದೆ ನಮಗಿರುವಂತಹ ಒಂದೇ ಪ್ರಶ್ನೆ. ನೀವು ಆ್ಯಕ್ಚುಲಿ ಹೇಳಿದ್ರಿ ಸುಮಾರಷ್ಟು ವಿಷಯಗಳು, ಡ್ರೋನ್ ಪ್ರತಾಪ್ ಮಾಡಿರೋ ಅಲಿಗೇಷನ್ಸ್ ಎಲ್ಲ ಸುಳ್ಳು ಅಂತ ಹೇಳಿದ್ರಿ. ಕೆಲವೊಂದಷ್ಟು ಪ್ರೂಫ್ಗಳ ಸಮೇತ ನೀವು ಮಾತಾಡುವಂತಹ ಪ್ರಯತ್ನ ಮಾಡಿದ್ರಿ ಹಲವಾರು ಮಾಧ್ಯಮಗಳ ಜೊತೆಗೆ. ಬಟ್ ಈಗ ನಮಗಿರುವಂತಹ ಪ್ರಶ್ನೆ ಅಂತ ಹೇಳಿದ್ರೆ, ನೀವು ಕೇವಲ 2 ದಿನದಲ್ಲಿ ಅವರು ಸಾರಿ ಕೇಳದೇ ಇದ್ದರೆ ನಾನು ಬಿಗ್ ಬಾಸ್ ಸೀಸನ್ ವಿರುದ್ಧ ಆಗಲಿ ಅಥವಾ ಡ್ರೋನ್ ಪ್ರತಾಪ್ ವಿರುದ್ಧ ನಾನು ಲೀಗಲ್ ಆಗಿ ಮೂವ್ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ರೆ. ಸೊ ಈಗ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಎಲ್ಲಿ ತನಕ ಬಂದಿದೆ? ಸಾರಿ ಅಂತೂ ಕೇಳಲಿಲ್ಲ ಡ್ರೋನ್ ಪ್ರತಾಪ್ ಅವರು. ಸೊ ಏನಾಗ್ತಾ ಇದೆ ಎಕ್ಸಾಕ್ಟ್ಲಿ? ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಸರ್ ನಾನು ಹೇಳಿದ್ದೆ ಅವತ್ತು, 2 ದಿನ ಅವ್ರು ಹೇಳಿಲ್ಲ ಅಂದರೆ ವಿಲ್ ಟೇಕ್ ಲೀಗಲ್ ಆ್ಯಕ್ಷನ್ ಅಂತ. ಹೌದು, ಇದು ಕಾಪಿ. ಸೊ ಇವತ್ತು ನಾವು ಅದನ್ನು ಕಾಪಿನ ಬೆಳಗ್ಗೆ ನಮ್ಮ ಲಾಯರು ರಿಜಿಸ್ಟರ್ ಪೋಸ್ಟ್ ಮಾಡಿದ್ದಾರೆ. ಓಕೆ. ಸೊ ನಾಟ್ ಓನ್ಲಿ ಫಾರ್ ಡ್ರೋನ್ ಪ್ರತಾಪ್, ಈವನ್ ಬಿಗ್ ಬಾಸ್ ಯಾರು ನಡೆಸ್ತಾರಲ್ಲ, ಸೊ ಅವ್ರಿಗೂ ಡಿಫ್ರೆಂಟ್ ಸೆಕ್ಷನ್ ಅಡಿಯಲ್ಲಿ ಅವ್ರ ಲಾಯರ್ ಅವ್ರಿಗೆ ಗೊತ್ತಿರುತ್ತೆ ಏನೇನು ಮಾಡಬೇಕು ಅಂತ. ಸೊ ಅದನ್ನು ಮಾಡ್ತಾರೆ. ಓಕೆ. ಸೊ ಇಂಟ್ರ್ಯೂ ಕೊಟ್ಟ ಆದಮೇಲೆ ನಾವು ಮತ್ತೆ ನಾನು ಐ ಗಿವ್ ಫೇರ್ ಚಾನ್ಸ್. ಒಬ್ರಿಗೆ ತಪ್ಪು ಮಾಡಿದ ಅದು ಯಾರೇ ಆಗಿರ್ಬೋದು, ಅವ್ರಿಗೊಂದು ಅವಕಾಶ ಮಾಡ್ಕೊಡ್ಬೇಕಾಗತ್ತೆ. ನಾಳೆ ಯಾಕಪ್ಪ ನೀವು ಅವಕಾಶ ಮಾಡಿಕೊಟ್ಟಿಲ್ಲ, ಇಟ್ಸ್ ನಾಟ್ ಬಿಕಮ್ ವೆರಿ ಪರ್ಸ್ನಲ್, ಇಟ್ಸ್ ಪ್ಯೂರ್ಲಿ ಪ್ರೊಫೆಷ್ನಲ್. ಸೊ ಅವಾಗ ನಾನು ಮತ್ತೆ ಪ್ರಶಾಂತ್ ನಾಯ್ಕ್ ಸರ್ಗೆ ಮಾತಾಡಿದಾಗ, ಇಲ್ಲ ಅವ್ನು ಒಪ್ಕೊಳ್ಳೋಕೆ ತಯಾರಿಲ್ಲ, ಸೊ ನಿಮ್ಮ ಮುಂದೂರು ಬಂದು ಹೇಳಿದ್ರು. ಸೊ ಅದಾದಮೇಲೆ ವಿ ಹ್ಯಾವ್ ಟು ಕನ್ಸಲ್ಟ್ ಅವರ್. ಅಂದರೆ ಅವರು ಡ್ರೋನ್ ಪ್ರತಾಪ್ ಹತ್ರ ಮಾತಾಡಿದಾರೆ ಹೋಗಿ ಈ ಥರ ಆಗಿದೆಯಪ್ಪ ನೀನು ಸಾರಿ ಏನಾದರೂ ಕೇಳ್ತೀಯ? ಅವ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅವ್ರು ಒಪ್ಕೊಳ್ಳೋಕೆ. ಓಕೆ. ಅವನ ಸಾಕ್ಷಿ ಇದೆಯಂತೆ. ಓ ಹೌದಾ? ಓಕೆ. ಸಾಕ್ಷಿ ಇದ್ರೆ ಅದಕ್ಕಿಂತ ಒಳ್ಳೆ ವೇದಿಕೆ ಬೇಕಾ ನಮ್ಮ ಎಕ್ಸ್ಪೋಸ್ ಮಾಡೋಕ್ಕೆ? ಅಂದಾಗ ಸಾಕ್ಷಿ ಇದ್ದರೆ ದಟ್ಸ್ ರೈಟ್ ಟೈಮ್ ಟು ಎಕ್ಸ್ಪೋಸ್. ಇಫ್ ಯು ಹ್ಯಾಡ್ ಅಂಡರ್ಗಾನ್ ಮೆಂಟಲ್ ಟಾರ್ಚರ್ ಆಗಿರ್ಬೋದು, ಹೊಡೆದಿರ್ಬೋದು, ಅವನೇನು ಅಲಿಗೇಷನ್ ಮಾಡಿ ಅಲ್ಲ, ಅದಕ್ಕಿಂತ ದೊಡ್ಡ ವೇದಿಕೆ ಬೇಕಾ ಅಲ್ವಾ? ಹೊರಗೆ ಬಂದು ಅವನು ಪೊಲೀಸ್ ಕೊಡೋದಾದ್ರೆ ವೆರಿ ಫ್ಯೂ ಪೀಪಲ್ ವಿಲ್ ನೋ. ಕರೆಕ್ಟ್. ಬಟ್ ಅಂಥ ವೇದಿಕೆ ಒಂದು ಒಳ್ಳೆ ಗೋಲ್ಡನ್ ಆಪರ್ಚುನಿಟಿ ಟು ಎಕ್ಸ್ಪೋಸ್ ಇನ್ ಕೇಸ್ ವಿ ಹ್ಯಾವ್ ಡನ್. ಹತ್ರ ಮಾಡಿದರೆ ನಾನಾಗ್ಬೋದು, ಒಂದು ತಂಡ ಆಗಿರ್ಬೋದು. ಓಕೆ. ಸೊ ನಮಗೇನಾಯಿತು, ಅದಾದಮೇಲೆ ವಿ ಹ್ಯಾಡ್ ನನಗೆ ತುಂಬ ಬೇಕಾದಂಥ ಒಬ್ಬ ಸುಪ್ರೀಂ ಕೋರ್ಟ್ ಲಾಯರು ರೀಸೆಂಟ್ಲಿ ಓಶೋ ಅವ್ರದ ಬೋಶೋ ಪಾಂಡ್ ಪುಣೆ ಇದಾರಲ್ಲ, ಸೊ ವೇಣುಗೋಪಾಲ್ ಸರ್ ಅಂತ, ಅವರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿ, ಆ್ಯಂಡ್ ಈ ಆರ್ ದ ಒನ್ ಹೂ ಫಾಟ್ ವೀರಪ್ಪನ್ ಅವರ ರಿಲೇಟಿವ್ಸ್ ಪರವಾಗಿ ಫಾಟ್. ಅದು ನೆಟ್ಫ್ಲಿಕ್ಸಲ್ಲೂ ಇದೆ. ನಂಗೆ ಐ ನೋ ಹಿಮ್ ಫ್ರಮ್ ಕ್ವೈಟ್ ಲಾಂಗ್ ಟೈಮ್. ವೆರಿ ಎಥಿಕಲ್ ಪ್ರಾಕ್ಟೀಸ್ನರ್. ಅವ್ರಿಗೆ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಬಟ್ ಆ ಒಂದು ಕೇಸ್ ತೊಗೊಂಡು ಅವರು ಸುಪ್ರೀಂ ಕೋರ್ಟ್ನ ಹೋಗಿ ಗೆದ್ಕೊಂಬಂದರು. ಅವ್ರಿಗೆ ನಾನು ಹಿಂಗೆ ಸಲಹೆ ಕೇಳಿದಾಗ ಈಗ ಮೀಟಿಂಗ್ ಇನ್ನೊಬ್ಬರು ಅಡ್ವೊಕೇಟ್ ಸುಧೀರ್ ಅಂತ, ನಾನು ವೈಲ್ಡ್ ಲೈಫಿನ ಸಂಬಂಧ ಅವ್ರಿಗೂ ನಾನು ಮಾಡಿದೆ. ಈ ಮಧ್ಯ ಡಾಕ್ಯುಮೆಂಟ್ಸ್ ಬೇಕಾಗಿದೆಯಲ್ಲ, ಯಾಕಂದರೆ ಒಂದು ಮುಚ್ಚೋಗಿರೋ ಕೇಸ್ ನನಗೆ ಇನ್ನೊಬ್ಬರು ಪ್ರತಿಯೊಂದು ಕೇಳ್ತಾರೆ. ನಾವು ಗೌರ್ಮೆಂಟ್ ಅಫಿಷಿಯಲ್ ಆಗಿ ನಾವೇನೋ ಕೊಡಬೇಕು ಅಂದರೆ ಆಯ್ತು ನಿಮ್ಮ ID ಕಾರ್ಡ್ ಕೊಡಿರಿ, ನೀವು ಅವಾಗ ನಿಮ್ಮನ್ನೇ ನೋಡೋದು ಅಂತ ಮಾಡಿದ್ದಕ್ಕೆ ಸರ್ಕಾರದ ಆದೇಶ ಆಗುತ್ತೆ ಅಂತ ತಂದು ಕೊಡಿ, FIR ಕಾಪಿ ತಂದು ಕೊಡಿ, ಚಾರ್ಜ್ ಶೀಟ್ ತಂದು ಕೊಡಿ, ಆಮೇಲೆ ಒಂದು ಫೈನ್ ಕಟ್ಟಿರೋದಕ್ಕೆ ಇರುತ್ತಲ್ಲ ಕೋರ್ಟಿಂದ ಇರುತ್ತಲ್ಲ ಒಂದು ಕೊಡಿ. ಇಷ್ಟೆಲ್ಲ ನಾವು ಡಾಕ್ಯುಮೆಂಟ್ ಮಾಡಬೇಕಾಗತ್ತೆ. ನಾವು ಅವನು ಹೇಳೋ ಥರ ನಾವು ಲೀಗಲ್ ನೋಟಿಸ್ನ ವಿತೌಟ್ ಎವಿಡೆನ್ಸ್ ಕೊಟ್ಟರೆ ನಾಳೆ ನಮಗೆ ಉಲ್ಟಾ ಹೊಡಿಯುತ್ತೆ. ಅದು ಗೌರ್ಮೆಂಟ್ ಎಂಪ್ಲಾಯಿ ವಿಲ್ ಬಿ ಟೇಕನ್ ಟಾಸ್ಕ್. ಇದ್ರ ಮಧ್ಯೆ ಅರ್ಜುನ್ ಇದಾಯಿತು. ಸೊ ಐ ವಾಸ್ ಬಿಟ್ ಅಪ್ಸೆಟ್. ಯಾಕಂದರೆ ಅರ್ಜುನನ ವಿಚಾರವಾಗಿ ನನಗೊಂದು 2 ದಿನ ತಂದೆ ಸತ್ತಷ್ಟು ನಂಗೆ ದುಃಖ ಆಗಿದೆ, ಬಿಕಾಸ್ ಅರ್ಜುನ ನನ್ನ ಕಾಪಾಡಿದ್ದ. ನಾನು ವೈಲ್ಡ್ ಲೈಫ್ ಕೆಲಸ ಮಾಡ್ಬೇಕಾದ್ರೆ ಅದು ಒಂದು 2 days ಐ ವಾಸ್ 2-3 days ಐ ವಾಸ್ ಆಲ್ಸೋ ಬಿಟ್ ಡಿಸ್ಟರ್ಬ್. ನಮ್ಮ ತಂದೆ ಕಳ್ಕೊಂಡಷ್ಟೇ ನನಗೆ ದುಃಖ ಆಗಿತ್ತು. ಆ 3 ದಿನ ಏನೂ ಮಾಡಲಿಲ್ಲ ಆ್ಯಕ್ಚುಲಿ. ಓಕೆ. ಫಾರ್ ಮೀ ದಟ್ 2 days ಸ್ಪೆಂಡ್ ದೇರ್. ಆಮೇಲೆ ಚೆನ್ನೈ ಫ್ಲಡ್ ಆಯಿತು. ಸೊ ಒಂದು ಟೀಮ್ ಮಾಡ್ಕೊಂಡಿದ್ದೀವಿ ನಾವೆಲ್ಲ, ಸರ್ಕಾರ ಐರ್ ಆಫೀಸೆಲ್ಲ ಒಂದು ಟೀಮ್ ಮಾಡ್ಕೊಂಡಿದ್ರೆ. ಸೊ ಮಂತ್ರಿಗಳು ಅವರ OSD ಎಲ್ಲ ಮಾಡಿ ಚೆನ್ನೈ ಕಳಿಸ್ಬೇಕಾದ ಒಂದು ರಿಲೀಫ್ ಮೆಟೀರಿಯಲ್ನ ನಾನು ನನ್ನ ಟೀಮ್ ಅವರು ಮಾಡಿ ಅಲ್ಲೊಂದು 2 ದಿನ ಇನ್ವಾಲ್ವ್ ಆಯಿತು. ಈ ಮಧ್ಯೆ ನನ್ನ ಕೆಲಸಗಳ ಒತ್ತಡ ಇರ್ತವೆ, ನಮಗೆ ಟಾರ್ಗೆಟ್ ಇರ್ತವೆ. ಹಾಗಾಗಿ ಬಟ್ ಪ್ಯಾರಲಲಿ ಲಾಯರ್ಸ್ ನಡೀತಾ ಇದೆ, ಆಗ್ತಾ ಇತ್ತು. ಬಟ್ ಈಗ ಒಂದು ಅವಾಗ ಫೈನಲ್ ಏನಾಗುತ್ತೆ, ನಾವು ಒಂದು 3-4 ಸರಿ ಥಿಂಕ್ ಮಾಡಬೇಕಾಗತ್ತೆ ಪ್ರತಿಯೊಂದನ್ನು ಅಂತ.
ಇವತ್ತು ಫೈನಲಾಗೆ ಡ್ರಾಫ್ಟ್ ಲಾಸ್ಟಿಗೆ ರೆಡಿ ಇತ್ತು. ನಾನು ಒಂದ್ಸರಿ ನೋಡಿದ್ದೆ, ಬಟ್ ಏನೋ ಅಡಿಷನ್ ಮಾಡಬೇಕಾ, ಏನಾರ ಬೇಕಂತ. ಅದಾದ್ಮೇಲೆ ಸುಮಾರು ಸಿಕ್ತು. ನಾನಿದು ಕಲೆ ಹಾಕ್ಬೇಕಾದ್ರೆ ನನಗೆ ಕುತೂಹಲ ಮಾಡ್ತು, ಇದಾದ್ಮೇಲೆ ಏನು ಮಾಡಿರ್ಬೋದು ಇಷ್ಟು ಆದಮೇಲೆ ಅಂತ. ನಾನು ಪತ್ತೆ ಮಾಡಿದೆ ಯೂಟ್ಯೂಬರ್ಸ್ಗೆ ಯಾರೋ ನನ್ನಲ್ಲ, ಈಗ ನಾನು ಫೈಟಿಂಗ್ ಎ ಪರ್ಸನ್, ಐ ಶುಡ್ ನೋ ಇಸ್ ವೀಕ್ನೆಸ್, ವಾಟ್ ಈಸ್ ನೋ ಇಸ್ ಸ್ಟ್ರೆಂತ್, ರೈಟ್? ಹೌದು. ಸೊ ಏನಾಗುತ್ತೆ, ತಪ್ಪು ಮಾಡಿದವನು ಯು ವಿಲ್ ಯೂಸ್ ಮೆನಿ ವೇಸ್ ಟು ಎಸ್ಕೇಪ್. ನಮ್ಮ ಲಾಯರ್ ಚೆನ್ನಾಗಂತಿದ್ರು, ವಾಸ್ ಪ್ಲೇಯಿಂಗ್ ಡೆಬಲ್ಸ್ ಅಡ್ವೊಕೇಟ್ ಅಂತ ಹೇಳ್ತೀವಿ. ನಮ್ಮ ಲಾಯರ್ ನಮಗೆ ಕೌಂಟರ್ ಕ್ವಶನ್ ಮಾಡ್ತಾರೆ. ನಾಳೆ ಅವ್ನು ನನ್ನ ಹೆಸರು ತೊಗೊಂಡಿಲ್ಲ, ನಿನಗೆ ಅಂತ ಹೆಂಗೆ ಅಂತೀಯ ಅಂತ ಹಳೆ ವಿಡಿಯೋ ತೊಗೊಂಡು ತೋರಿಸಿ ಅವರಿಗೆ, ಇಟ್ಸ್ ಸಾಕು, ದಿಸ್ ಈಸ್ ಟೆಲಿಂಗ್ ಟು ಯು ಓನ್ಲಿ. ನಾಳೆ ಏಕೆಂಟಲ್ಲ ನಾನು ನಂದೇ ಎಲ್ಲ ಅಭಿಪ್ರಾಯಕ್ಕೆ ಅಂತ. ಬಟ್ ಹಳೆ ವಿಡಿಯೋ ಇತ್ತಲ್ಲ, ಒಂದು 3 ವರ್ಷ ವಿಡಿಯೋ, ಅದನ್ನು ದಿಸ್ ಸಾಕು ಡಾಕ್ಟ್ರೆ, ನಾವು ಒಳ್ಳೆ ಎವಿಡೆನ್ಸ್ ಇದೆ ನಮಗೆ, ಅವನೆಲ್ಲ ಎಸ್ಕೇಪ್ ಆಗಲ್ಲ. ಎಲ್ಲ ಕಡೆ ಅವ್ರ ಲಾಯರ್ ಹೆಂಗೆ ಥಿಂಕ್ ಮಾಡ್ಬೋದು ಅನ್ನೋ ಲೆವೆಲ್ ನಮ್ಮ ಲಾಯರ್ ಥಿಂಕ್ ಮಾಡಿ. ದಟ್ಸ್ ವೇ ಲಾಯರ್ ಶುಡ್ ಥಿಂಕ್. ವಿ ಕಾಲ್ ಇಟ್ ಆಸ್ ಡೆವಿಲ್ ಅಡ್ವೊಕೇಟ್ ಅಂತ. ನಮ್ಮ ಲಾಯರ್ ನಮಗೆ ಕೌಂಟರ್ ಕ್ವಶನ್ ಮಾಡೋದು, ಅವ್ರ ಲಾಯರ್ ಹೆಂಗೆ ಮಾಡ್ಬೋದು ಅಂತ ಅವೆಲ್ಲ ಮಾಡಿ. ನಾನು ಈ ಮಧ್ಯೆ ಮಧು ಅನ್ನೋರಿಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಲೀಗಲ್ ನೋಟಿಸ್ ಬಂದಿತ್ತಾ, ಆದ್ಮೇಲೆ ಸಂದೀಪ್ ಅಲ್ಲಿ ಸಿಕ್ಕರು, ಅವ್ರ ಮೂಲಕ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಲೀಗಲ್ ನೋಟಿಸ್ ತರಿಸ್ಕೊಂಡು, ಅವ್ರು ಲೀಗಲ್ ನೋಟಿಸ್ ನೋಡಿ ನಗು ಬರುತ್ತೆ ನನಗೆ. ಅದು ಅವರ ಇದು, ಅವ್ನು ಯಾಕೆ ಮಾಡಿದನು ಅಂತ ಪತ್ತೆ ಮಾಡಿದೆ. ಆಮೇಲೆ ಉಡಾಳ್ ಪವ್ಯ ಕಳಿಸಿಲ್ಲ, ಆಮೇಲೆ ವಸಂತ ಅವ್ರಿಗೂ ಮಾತಾಡಿದೆ, ದಿವ್ಯ ವಸಂತ ಮಾತಾಡಿದೆ, ಅವ್ರಿಗೆ ಕಳಿಸಿಲ್ಲ. 4 ಜನಕ್ಕೆ ಅವ್ನು ಕ್ಲೈಮ್ ಮಾಡ್ತಾನೆ, ಹೆಂಗೆ ತೋರಿಸ್ತಾನೆ ಟಿ ವಿ ಮೂಲಕ. ನಾನು ಕಾಪಿ ಬಿಟ್ಟು ಹೋಗ್ತೀನಿ ನಿಮ್ಮ ಟಿ ವಿಯಲ್ಲಿ, ಆಯಿತಾ? ಅವ್ನು ತೋರಿಸ್ಬಿಟ್ಟು ಯೂಟ್ಯೂಬಲ್ಲಿ ಏನೋ ಗೊತ್ತಾಗಲ್ಲ ನಮಗೇನು ಕಳಿಸಿದಾನೆ ಅಂತ. ಸೊ ನಾನು ತಂದು ಉದ್ದೇಶ ಏನಂದ್ರೆ, ಎಕ್ಸ್ಟ್ರಾ ಕಾಪಿಲಿ ನಮ್ಗೆ ಇಲ್ಲಿ ಒಂದು ಎವಿಡೆನ್ಸ್. ಯಾಕೆ ನೀವು ಸತ್ಯದ ಪರವಾಗಿ ಮಾಡ್ಬೇಕಾದ್ರೆ ನಾಳೆ ಯಾರು ಬಂದು ಕೇಳಿದ್ರೆ ಪ್ರಯಾಗ ಅಂದಲ್ಲ ಕೊಡೋದ್ರಿಂದ ಯು ಕ್ಯಾನ್ ಗಿವ್ ಎ ಕಾಪಿ ಟು ದಿಸ್, ನಾಟ್ ಅ ಇಶ್ಯೂ. ನನಗೆ ತುಂಬ ನಾವು ಕೆಲಸ ಮಾಡ್ಕೊಂಡು ಬಂದಾಗೆಲ್ಲ ನಾನು ಥಿಂಕ್ ಮಾಡ್ತಾ ಇದ್ದೆ, ಒಬ್ಬ ವ್ಯಕ್ತಿ ಈ ಥರ ಮಾಡೋಕ್ಕೆ ಏನು ಕಾರಣ ಇರ್ತವೆ, ವೈ ಈಸ್ ಡೂಯಿಂಗ್ ಇಟ್, ಆಯಿತಾ? ಅದಂತೂ ಸ್ಪಷ್ಟ ಆಯ್ತು ನನಗೆ. ಬಿಗ್ ಬಾಸಲ್ಲಿ ಮಾಡೋದು ಅವನ ಪ್ರೀವಿಯಸ್ಗೆ ಹಿ ಹ್ಯಾಸ್ ಮೆನ್ಷನ್ಡ್ ಹೋಟೆಲ್ ಪ್ರೈಡ್ ಅಂತ. ಇಲ್ಲಿ ಹೋಟ್ಲ್ ಹೆಸರು ಹೇಳಲ್ಲ, ಬಿಕಾಸ್ ಹೋಟ್ಲ್ ಕ್ಯಾನ್ ಸೂ ಹಿಮ್. ಅವನು ಬಿಗ್ ಎಸ್ಟಾಬ್ಲಿಷ್ಮೆಂಟ್ ಹೆಸರು ಹೇಳಲ್ಲ, ಅವನು ಯಾವತ್ತೂ ಹೆಸರು ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅವನು, ಆಯಿತಾ? ಕಾನ್ಫಿಡೆನ್ಷಿಯಲ್ ಅಂತ ಹೇಳ್ತಾನೆ, ನಾನ್ ಡಿಸ್ಕ್ಲೋಸರ್ ಅಂತ ಹೇಳ್ತಾನೆ, ಮೇಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ನಾನು ಸ್ಟಾರ್ಟೆಡ್ ರೀಡಿಂಗ್ ದ ಹೋಲ್ ಥಿಂಗ್, ಆಯಿತಾ?